ನಮಸ್ಕಾರ ಸ್ನೇಹಿತರೆ. ಅಜ್ಜಿ ಪ್ರೀತಿ ಏನಾಗುತ್ತೆ ಅಂದರೆ, ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ರಾಜ್ಕುಮಾರರು ಚನ್ನನನ್ನು ಕರ್ಕೊಂಡು ಪ್ರತಿ ದಿವಸ ಸಾಯಂಕಾಲ ವಾಕಿಂಗ್ ಹೋಗ್ತಾ ಇದ್ರು. ಪ್ರತಿ ದಿವಸ ಅಂದರೆ ಯಾವಾಗ ಅವ್ರ ಶೂಟಿಂಗ್ ಇರಲ್ವೋ ಆವಾಗ ವಾಕಿಂಗ್ ಹೋಗ್ತಾ ಇದ್ರು. ಬೆಂಗಳೂರಲ್ಲಿ ತುಂಬ ಕಡೆ ವಾಕಿಂಗ್ ಮಾಡ್ತಾ ಇದ್ರು. ಹಾಗೂ ಆ ವಾಕಿಂಗ್ನಲ್ಲಿ ಜನರಿಗೆ ತಾನು ಯಾರು ಅಂತ ಗೊತ್ತಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ಬಿಳೆ ಪೈಜಾಮ ಹಾಗೂ ಬಿಳೆ ಶರ್ಟ್ ಇವುಗಳನ್ನು ಹಾಕ್ಕೊಂಡು ತಲೆಗೆ ಒಂದು ಟಾವೆಲನ್ನು ಕಟ್ತಾ ಇದ್ರು. ಹಾಗೂ ತಮ್ಮ ಕೈಲಿರುವಂತಹ ವಸ್ತ್ರವನ್ನು ಮುಖಕ್ಕೆ ಹೀಗೆ ಅಡ್ಡ ಹಿಡ್ಕೊಂಡು ಹೋಗ್ತಾ ಇದ್ರು. ಇದರಿಂದ ದಾರಿಯಲ್ಲಿ ಹೋಗುವಾಗ ಯಾರಿಗೂ ಅವರು ರಾಜ್ಕುಮಾರರು ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಯಾವುದೋ ಒಬ್ಬ ಹಳ್ಳಿ ಮನುಷ್ಯ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊತಾ ಇದ್ರು. ಇದನ್ನು ಯಾಕೆ ಮಾಡ್ತಾ ಇದ್ರು ಅಂದರೆ, ಏನಾಗ್ತಿತ್ತು ಅಂದರೆ, ವಾಕಿಂಗ್ ಹೋದಾಗ ಇವ್ರು ರಾಜ್ಕುಮಾರ್ ಅಂತ ಯಾರಾದರೂ ಗೊತ್ತಾಗ್ಬಿಟ್ರೆ ಅಲ್ಲಿ ಅಭಿಮಾನಿಗಳು ಸುತ್ತುವರೆದು ಹೋಗ್ತಿದ್ರು. ಅದರಿಂದ ಅವರು ವಾಕಿಂಗ್ ಹೋಗಲಿಕ್ಕೆ ಅನುಕೂಲ ಆಗ್ತಿರ್ಲಿಲ್ಲ, ತೊಂದರೆ ಆಗ್ತಾ ಇತ್ತು. ಆದ್ದರಿಂದ ಈ ರೀತಿ ಅವರು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಹಾಗೆ ಚನ್ನನ ಜೊತೆ ಒಂದು ಸಾಯಂಕಾಲ ವಾಕಿಂಗ್ ಹೊಡ್ತಾರೆ. ಹೊಂಟು ಸ್ವಲ್ಪ ದೂರ ಹೋದ್ಮೇಲೆ ಮಳೆ ಶುರು ಆಗುತ್ತೆ. ಒಂದು ಓಣಿ ಹತ್ತಿರ ಇರ್ತಾರೆ, ಜಿಟಿ ಜಿಟಿ ಮಳೆ ಶುರು ಆಗುತ್ತೆ. ಇನ್ನು ಮಳೆಯಲ್ಲಿ ಬಟ್ಟೆ ಎಲ್ಲ ತೊಯ್ದು ಬಿಡುತ್ತಲ್ಲಪ್ಪ, ಎಲ್ಲಿ ನಿಂದಿರೋದು ಅಂತ ಹಿಂಗೆ ಸುತ್ತಲೂ ನೋಡ್ತಿರುವಾಗ ಅಲ್ಲಿ ಸಮೀಪದಲ್ಲಿ ಏನಾಗಿರುತ್ತೆ ಅಂದರೆ, ಒಂದು ಮನೆಯ ಮುಂದೆ ಆ ತಗಡನ್ನು ಪೂರ್ಣ ಫುಟ್ಪಾತಿನ ತನಕ ಎಳೆದಿರ್ತಾರೆ. ಕಾರಣ ಏನಂದರೆ, ಅಲ್ಲಿ ಕಾರ್ ನಿಲ್ಲಿಸ್ಲಿಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಆ ಫುಟ್ಪಾತಿನ ತನಕ ಆ ತಗಡನ್ನು ಎಳೆದಿರ್ತಾರೆ. ಆದರೆ ಆ ಜಾಗದಲ್ಲಿ ಕಾರ್ ನಿಂತಿರೋದಿಲ್ಲ. ಮೇಲೆ ತಗಡಿರುತ್ತೆ, ಕೆಳಗೆ ಖಾಲಿ ಜಾಗ ಇರುತ್ತೆ. ಅವಾಗ ರಾಜ್ಕುಮಾರ್ಗೆ ಅನಿಸುತ್ತೆ, ಆ ಜಾಗ ಮಳೆಗೆ ನಾವು ನಿಂದಿರಲಿಕ್ಕೆ ಚೆನ್ನಾಗಿದೆ ಅಂತಿಕೊಂಡು ಚನ್ನನ್ನು ಕರ್ಕೊಂಡೋಗಿ ಆ ಜಾಗದಲ್ಲಿ ಸ್ವಲ್ಪ ಹೊತ್ತು ನಿಂದಿರ್ತಾರೆ. ನಿಂತು ನೋಡ್ತಾ ಇರ್ತಾರೆ. ಮಳೆ ಸ್ವಲ್ಪ ಹೊತ್ತು ಕಡಿಮೆ ಆಗುತ್ತೆ. ಮತ್ತೆ ಚನ್ನನನ್ನು ಜೊತೆಗೆ ಕರ್ಕೊಂಡು ವಾಕಿಂಗ್ ಶುರು ಮಾಡ್ತಾರೆ. ಅದೇ ಓಣಿಯಿಂದ ಮುಂದೆ ಹಾಸಿ ಮುಂದೆ ಹೋಗಿ ಸ್ವಲ್ಪ ವಾಕಿಂಗ್ ಮುಗಿದ ಮೇಲೆ ಮತ್ತೆ ಅದೇ ಓಣಿಯಿಂದ ಹೊಳೆ ಬರ್ತಾ ಇರ್ತಾರೆ. ಬರುವಾಗ ಏನಾಗುತ್ತೆ ಅಂದರೆ, ದೂರಿನಿಂದ ಇವರೇನು ಆ ತಗಡು ತೆಳಗೆ ನಿಂತಿದ್ರಲ್ಲ, ಆ ಜಾಗ ದೂರ ಕಾಣ್ತಾ ಇರುತ್ತೆ. ಆ ತಗಡು ನಿಂತಹ ಮನೆಯಿಂದ ಒಬ್ಬ ಯುವಕ ದಡ ಹೊರಗೆ ಬಂದು ರೋಡ್ನಲ್ಲಿ ನಿಂತ್ಕೊಂಡು ಸುತ್ತಲೂ ನೋಡ್ತಾ ಇರ್ತಾನೆ, ಏನೋ ಹುಡುಕ್ತಾ ಇರ್ತಾನೆ. ರಾಜ್ಕುಮಾರ್ ಇದನ್ನು ಅಬ್ಸರ್ವ್ ಮಾಡ್ತಾರೆ. ಈ ವ್ಯಕ್ತಿ ಏನು ಹುಡುಕ್ತಾ ಇದ್ದಾನೆ ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಹಾಗೆ ನಡ್ಕೊಂಡು ಅದೇ ದಾರಿಯಲ್ಲಿ ಮುಂದೆ ಬರ್ತಾರೆ. ಆ ವ್ಯಕ್ತಿ ಸಮೀಪ ಬಂದಾಗ ಆ ವ್ಯಕ್ತಿ ದೃಷ್ಟಿ ಇವ್ರ ಮೇಲೆ ಬೀಳುತ್ತೆ. ಬಿದ್ದ ತಕ್ಷಣ ಅವ್ನು ನೋಡ್ತಾನೆ, ಸ್ವಲ್ಪ ದೃಷ್ಟಿ ಸಿಂಗ್ ನೋಡ್ದಂಗೆ ಮಾಡಿ ಅವ್ನು ಕೇಳ್ತಾನೆ, ನೀವು ರಾಜ್ಕುಮಾರರಲ್ವಾ? ಆವಾಗ ರಾಜ್ಕುಮಾರರು ತಾವು ಮುಖಕ್ಕೇನು ಅಡ್ಡ ತಮ್ಮ ಕರವಸ್ತ್ರ ಇಟ್ಟಿದ್ರಲ್ಲ ಅದನ್ನು ತೆಗೆತಾ, ಯಾಕಪ್ಪ ಅಂತಾರೆ. ಈಗ ಆ ವ್ಯಕ್ತಿಗೆ ಇವ್ರು ರಾಜ್ಕುಮಾರ್ ಹೌದು ಅನ್ನೋದು ಕನ್ಫರ್ಮ್ ಆಗುತ್ತೆ. ಆ ಕನ್ಫರ್ಮ್ ಆದ ತಕ್ಷಣ ಅವನ ಮುಖದಲ್ಲಿ ಒಂದು ಭಾವನೆ ಶುರುವಾಗುತ್ತೆ. ಯಾವ ರೀತಿ ಶುರುವಾಗುತ್ತೆ ಅಂದರೆ, ಈ ಏನೋ ಒಂದು ನೋಡಬಾರ್ದನ್ನಂತಹ ಅದೃಷ್ಟವಾದಂತಹ ಒಂದು ವಸ್ತುವನ್ನು ತಾನು ನೋಡಿಬಿಟ್ಟೇನಿ ಅನ್ನೋ ಹಾಗೆ ಅವನ ಮುಖದಲ್ಲಿ ಎಕ್ಸ್ಪ್ರೆಷನ್ ಶುರುವಾಗುತ್ತೆ. ಒಂಥರ ಆಶ್ಚರ್ಯದಿಂದ ಹಾಗೂ ಸಂತೋಷ ಎರಡೂ ಮಿಕ್ಸ್ ಆಗಿರುವಂತಹ ಒಂದು ಫೀಲಿಂಗ್ಸು ಆ ಮುಖದ ಮೇಲೆ ಶುರುವಾಗುತ್ತೆ. ಹಾಗೆ ಸಂತೋಷದಿಂದ ಮತ್ತು ಆಶ್ಚರ್ಯದಿಂದ ಅವ್ರು ನೋಡ್ತಾ ಅವ್ನು ಹೇಳ್ತಾನೆ, ನೀವು ದಿನ ಇಲ್ಲಿ ವಾಕಿಂಗ್ ಮಾಡ್ತೀರಿ ಅಂತ ನಮ್ಮ ಅಜ್ಜಿ ನನಗೆ ಹೇಳ್ತಾ ಇದ್ಲು. ನೀವು ದಿನ ಇಲ್ಲಿ ವಾಕಿಂಗ್ ಹೋಗೋದನ್ನು ಪ್ರತಿ ದಿವಸಲೂ ನಮ್ಮ ಅಜ್ಜಿ ಕಿಟಕಿಯಿಂದ ನೋಡ್ತಾ ಇದ್ಲು. ಹಾಗಾಗಿ ನಮ್ಮ ಮನೆಗೆ ಬಂದು ಹೋಗುವಂತಹ ನೆಂಟರು ಸ್ನೇಹಿತರಿಗೆ ಎಲ್ರಿಗೂ ಅವಳು ಹೇಳ್ತಾ ಇದ್ಲು, ನಮ್ಮ ಮನೆ ಮುಂದೆ ದಿನಾಲೂ ರಾಜ್ಕುಮಾರರು ವಾಕಿಂಗ್ ಮಾಡ್ತಾರೆ. ನಾನು ಕೂಡ ನಿಮ್ಮನ್ನು ನೋಡಬೇಕು ಅಂತ 2-3 ದಿವಸದಿಂದ ನಿಮ್ಮನ್ನು ನೋಡ್ತಾ ಇದ್ದೆ. ಆದರೆ ನೀವು ಯಾವಾಗ ಬರ್ತೀರೋ ಯಾವಾಗ ಹೋಗ್ತಿರೋ ಅನ್ನೋದೇ ಗೊತ್ತಾಗಲಿಲ್ಲ. ನೋಡಿ, ನಮ್ಮ ಅಜ್ಜಿ ನಿಮ್ಮ ಪರಮ ಅಭಿಮಾನಿ. ಅವಳು ನಿಮ್ಮನ್ನು ನೋಡ್ಬೇಕಂತೆ. ಅವಳಿಗೆ ಹುಷಾರಿಲ್ಲ, ಹಾಸಿಗೆ ಹಿಡಿದು ತಿಂಗಳಾಗಿದೆ. ವೈದ್ಯರು ವಯಸ್ಸಾಗಿದೆ, ಇನ್ನೇನು ಆಗೋದಿಲ್ಲ, ಅವರು ಜೀವಂತ ಇರೋ ತನಕ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ದಾರೆ. ದಯಮಾಡಿ ತಾವು ಬಂದು ಅವಳನ್ನು ಭೇಟಿ ಮಾಡಿದರೆ ಅವಳ ಜೀವನದಲ್ಲಿ ಇರುವಂಥ ಆಸೆಯನ್ನು ಅವಳು ಸಾಯೋದ್ರೊಳಗೆ ತೀರಿಸಿದಾಗತ್ತೆ. ದಯನೀಯವಾಗಿ ರಿಕ್ವೆಸ್ಟ್ ಮಾಡ್ಕೋತಾನೆ. ಆಗ ರಾಜ್ಕುಮಾರರು ಚನ್ನನ ಕಡೆ ನೋಡ್ತಾ, ಚೆನ್ನ ಅವರೇ ನಡ್ರಿ ಹೋಗಿ ಬರೋಣ. ಅವ್ರು ನಮ್ಮನ್ನು ನೋಡೋದಕ್ಕಿಂತ ನಾವು ಅವ್ರನ್ನ ನೋಡೋದು ಬಹಳ ಮುಖ್ಯವಾಗಿದೆ. ಯಾಕೆಂದರೆ ದೇವರು ಯಾವ ರೂಪದಲ್ಲಿ ದರ್ಶನ ಕೊಡ್ತಾನೋ ಗೊತ್ತಿಲ್ಲ. ಆದ್ದರಿಂದ ನಡ್ರಿ ಹೋಗಿ ಬರೋಣ ಅಂತ ಹೇಳ್ತಾರೆ. ಆವಾಗ ಆ ಯುವಕನಿಗೆ ತುಂಬ ಖುಷಿ ಆಗುತ್ತೆ. ಅವನು ಮುಂದೆ ಹೋಗ್ತಾನೆ. ರಾಜ್ಕುಮಾರರು ಹಾಗೂ ಚೆನ್ನ ಆ ಯುವಕನನ್ನು ಹಿಂಬಾಲಿಸ್ತಾರೆ. ಆ ಯುವಕ ಗೇಟ್ ತೆಗೆದು ಸೀದಾ ಒಳಗಡೆ ಹೋಗಿ ಇವರಿಬ್ಬರೂ ಆ ಮನೆಯ ಮೊದಲನೇ ಮಹಡಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಾನೆ.
ಮೊದಲನೇ ಮಾಡಿಗೆ ಹೋದ ತಕ್ಷಣ ಒಂದು ರೂಮ್ನಲ್ಲಿ ಒಳಗೆ ಕರ್ಕೊಂಡು ಹೋಗ್ತಾನೆ. ಆ ಯುವಕ ಮೊದಲು ಎಂಟ್ರಿ ಆಗ್ತಾನೆ ಆ ರೂಮಲ್ಲಿ. ಹಿಂದ್ಗಡೆ ರಾಜ್ಕುಮಾರ್ ಎಂಟ್ರಿ ಆಗ್ತಾರೆ, ಅವ್ರ ಹಿಂದೆ ಚೆನ್ನ ಎಂಟ್ರಿ ಆಗ್ತಾರೆ. ರಾಜ್ಕುಮಾರ್ ಆ ರೂಮಲ್ಲಿ ಪ್ರವೇಶಿಸಿದ ತಕ್ಷಣ ನೋಡ್ತಾರೆ, ಒಂದು ಮೂಲೆಯಲ್ಲಿ ಒಂದು ಕಾಟ ಮೇಲೆ ಒಬ್ಬ ಹಣ್ಣು ಅಜ್ಜಿ ಮಲಗಿರ್ತಾಳೆ. ಇವರು ಒಳಗೆ ಹೋದ ತಕ್ಷಣ ಅಜ್ಜಿ ರಾಜ್ಕುಮಾರ್ನ ನೋಡ್ತಾಳೆ. ರಾಜ್ಕುಮಾರ್ನ ನೋಡಿದ ತಕ್ಷಣ ಆ ಅಜ್ಜಿ ತುಂಬ ಖುಷಿಯಿಂದ, ಹೇಳಲಿಕ್ಕೆ ಆಗದೇ ಇರುವಂತಹ ಸ್ಥಿತಿಯಲ್ಲಿದ್ದಂತಹ ಅಜ್ಜಿ ರಾಜ್ಕುಮಾರ್ನ ನೋಡಿದ ತಕ್ಷಣ ತುಂಬ ಖುಷಿಯಿಂದ ಚಟಕ್ ಎದ್ದು ಕೂತ್ಕೊಂಡು ಸಂತೋಷದಿಂದ ದೇವ್ರನ್ನೇ ನೋಡಿದ್ನೇನೋ ಅನ್ನುವಂಥ ಆನಂದದಿಂದ ಖುಷಿಯಿಂದ ರಾಜ್ಕುಮಾರ್ನೇ ನೋಡ್ತಾ ಕೈ ಮುಗಿಯಕ್ಕೆ ಶುರು ಮಾಡುತ್ತೆ. ಕೈ ಮುಗಿತಾ ಇದ್ದ ಹಾಗೆ ಆ ಅಜ್ಜಿ ಕಣ್ಣಿಂದ ದಳ 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 ನೀರು ಇಳಿಯಕ್ಕೆ ಶುರು ಆಗುತ್ತೆ. ಒಂದು ಥರ ಆ ಅಜ್ಜಿಗೆ ಒಂದು ಏನೋ ಒಂದು ಸಾಧನೆ ಮಾಡಿಬಿಟ್ಟೇನೋ ಅನ್ನೋಂಥ ಒಂದು ಆನಂದ ಆ ಮುಖದಲ್ಲಿ ಕಾಣ್ತಾ ಇರುತ್ತೆ. ರಾಜ್ಕುಮಾರ್ ಇದನ್ನು ದೂರಿಂದನೇ ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿ ಆ ಅಜ್ಜಿ ಕೈ ಮುಗಿತಿದ್ದಾಗೇ ದಡ 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 ಓಡಿ ಬರ್ತಾರೆ ಅಜ್ಜಿ ಹತ್ರ ಓಡಿ ಬಂದವರೇ ಅಜ್ಜಿ ಕೈಯನ್ನು ತಮ್ಮ ಕೈ ಹಿಡ್ಕೊಂಡು ಇನ್ನೊಂದು ಕೈಯನ್ನು ಅಜ್ಜಿ ತಲೆ ಸವರ್ತಾ, ನೋಡಿ ನೀವು ಹಿರಿಯರು, ನೀವು ಹೀಗೆ ನಮಸ್ಕಾರ ಮಾಡಬಾರ್ದು, ನೀವು ನಮಗೆ ಆಶೀರ್ವಾದ ಮಾಡಬೇಕು ಒಂದು ಆ ಅಜ್ಜಿ ಕಾಲಿಗೆ ಹಣೆಯನ್ನು ಒತ್ತಾರೆ. ಈಗ ಅಜ್ಜಿಗೆ ನಾನು ಕನಸು ಕಾಣ್ತಾ ಇದ್ದೀನೋ ನಿಜನೋ ಅರ್ಥನೇ ಆಗ್ತಿಲ್ಲ, ತುಂಬ ಖುಷಿ ಆಗ್ಬಿಟ್ಟಿದೆ ಅಜ್ಜಿಗೆ. ಹಾಗೆ ಅಜ್ಜಿ ರಾಜ್ಕುಮಾರ್ ತಲೆ ಮೇಲೆ ಕೈ ಇಡುತ್ತೆ. ಅವಾಗ ರಾಜ್ಕುಮಾರ್ ಎದ್ದು ಮುಖ ಎತ್ತಿ ಅಜ್ಜಿಯನ್ನು ನೋಡ್ತಾ ಹೇಳ್ತಾರೆ, ನೋಡಿ ಅಮ್ಮ, ದೇವರಿದ್ದಾನೆ, ಯಾವುದಕ್ಕೂ ಚಿಂತೆ ಮಾಡಬೇಡಿ, ನೀವು ಮತ್ತೆ ಹುಷಾರಾಗಿ ನಡೀತೀರ, ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ, ಚಿಂತೆ ಮಾಡಬೇಡಿ ಅಂತ ಅಜ್ಜಿಗೆ ಆತ್ಮೀಯತೆಯಿಂದ ಹಾಗೂ ಅಂತಃಕರಣದಿಂದ ಹೇಳಿ ಆ ಯುವಕ ತಂದುಕೊಟ್ಟಂತಹ ಕುರ್ಚಿಯ ಮೇಲೆ ಆಸೀನರಾಗ್ತಾರೆ. ಹಾಗೆ ಅಜ್ಜಿ ರಾಜ್ಕುಮಾರನ್ನೇ ಕಣ್ಣಾಗ ದಳ ದಳ ನೀರು ಇಳಿತಾ ಇರುತ್ತೆ. ಖುಷಿಯಿಂದ ಅಜ್ಜಿ ರಾಜ್ಕುಮಾರನ್ನೇ ನೋಡ್ತಾ ಇದ್ದಾಳೆ. ನಾನು ಇದನ್ನು ನೋಡ್ತೀನಿ ಅಂತ ಅಂದ್ಕೊಂಡಿರಲೇ ಇಲ್ಲೇನು, ಅದನ್ನು ನೋಡಿದೆ ತುಂಬ ಆನಂದ ಆಗಿಬಿಟ್ಟಿದೆ ಅಜ್ಜಿಗೆ. ತನ್ನ ನೋವನ್ನೆಲ್ಲ ಮರೆತು ಖುಷಿಯಿಂದ ರಾಜ್ಕುಮಾರ್ ಮುಖವನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾಳೆ. ರಾಜ್ಕುಮಾರರು ಕೂಡ ಇವಳಿಗೆ ಆನಂದ ಆಗೋ ತನಕ ನೋಡಲಿ ಅಂತಕೊಂಡು ಆ ಕುರ್ಚಿ ಮೇಲೆ ಅವಳನ್ನೇ ನೋಡ್ತಾ ಸುಮ್ಮನೆ ಕೂತಿದ್ದಾರೆ. ಸ್ವಲ್ಪ ಹೊತ್ತಾದಮೇಲೆ ಅಜ್ಜಿ ಆ ಯುವಕನಿಗೆ ಹೇಳುತ್ತೆ, ನಿಂತಿದೆಯಲ್ಲಪ್ಪ, ಹಾಲು ತಂದ್ಕೊಂಡು. ಅವಾಗ ರಾಜ್ಕುಮಾರರು ಅವಾಗ ಹಾಲು ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ಅಜ್ಜಿಯ ಪ್ರೀತಿಯ ಸಲುವಾಗಿ, ಅಜ್ಜಿಯ ತೃಪ್ತಿ ಸಲುವಾಗಿ ಆ ಹಾಲನ್ನು ಕುಡಿದು ಅಲ್ಲಿಂದ ಹೊರಡ್ತಾರೆ. ನಾನು ಬರ್ತೀನಮ್ಮ ಅಂಥೇಳಿ ಮತ್ತೊಮ್ಮೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡ್ತಾರೆ. ಹೊರಟು ಮೆಟ್ಲು ಇಳಿದು ರೋಡಿಗೆ ಇಳಿತಾರೆ. ಇಳಿದ ಮೇಲೆ ಸ್ವಲ್ಪ ದೂರ ನಡೆದ ಮೇಲೆ ಚೆನ್ನ ರಾಜ್ಕುಮಾರ್ರ ಮುಖ ನೋಡ್ತಾನೆ. ರಾಜ್ಕುಮಾರ್ರ ಮುಖ ತುಂಬ ಪೇಲಾಗ್ಬಿಟ್ಟಿರುತ್ತೆ, ಸಪ್ಪವಾಗಿಬಿಟ್ಟಿರುತ್ತೆ. ಚೆನ್ನನಿಗೆ ಆಶ್ಚರ್ಯ ಆಗುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ಕೇಳ್ತಾನೆ, ಯಾಕಣ್ಣ ಸಪ್ಪಗಿದ್ದೀರಾ ಅಂತ. ಅವಾಗ ರಾಜ್ಕುಮಾರರು ಚೆನ್ನನ ಮುಖ ನೋಡ್ತಾ ಹೇಳ್ತಾರೆ, ವಯಸ್ಸಾದ್ಮೇಲೆ ಎಲ್ಲರೂ ಹೀಗೆ ಅಲ್ವಾ. ಆವಾಗ ರಾಜ್ಕುಮಾರರ ಮುಖದಲ್ಲಿ ವೈರಾಗ್ಯ ಎದ್ದು ಕಾಣ್ತಾ ಇರುತ್ತೆ. ವಯಸ್ಸಾದ್ಮೇಲೆ ಎಲ್ಲ ಹೀಗೇನೆ ಅಂಥೇಳಿ ಮತ್ತೆ ಹೇಳ್ತಾರೆ, ನೋಡಿ ಚೆನ್ನ, ನನಗೆ ಅಜ್ಜಿನ ನೋಡಿದಾಗಿಂದಾನು ಬಿಜವಾರದ ಅಜ್ಜಿ ನೆನಪಾಗ್ತಾ ಇದೆ ಅಂತ ಹೇಳ್ತಾರೆ. ಅವಾಗ ಚೆನ್ನನಿಗೆ ಆಶ್ಚರ್ಯ ಆಗುತ್ತೆ, ಯಾವ ಬಿಜವಾರದ ಅಜ್ಜಿ ಅಣ್ಣ ಅಂತಾನೆ. ನಿನಗೆ ಬಿಜವಾರದ ಅಜ್ಜಿ ಬಗ್ಗೆ ಗೊತ್ತಿಲ್ಲ ಅಲ್ವಾ, ನಡೀತಾ ಅಜ್ಜಿ ಬಗ್ಗೆ ನಿಮ್ಗೆ ಹೇಳ್ತೇನೆ ಅಂಥೇಳಿ ಚೆನ್ನನ ಜೊತೆ ಹೆಜ್ಜೆ ಹಾಕೋಕ್ಕೆ ಶುರು ಮಾಡ್ತಾರೆ. ಹಾಗಾದರೆ ಆ ಬಿಜವಾರದ ಅಜ್ಜಿ ಯಾರು? ರಾಜ್ಕುಮಾರ್ಗೆ ಈ ಸಂದರ್ಭದಲ್ಲಿ ಆ ಬಿಜವಾರದ ಅಜ್ಜಿ ಯಾಕೆ ನೆನಪಾಯಿತು? ಈ ಘಟನೆಯಿಂದ ಅಲ್ಲಿಯೂ ಕೂಡ ರಾಜ್ಕುಮಾರರ ತಾಯಿ ಹೃದಯ ಹೇಗಿತ್ತು ಅನ್ನೋದನ್ನು ತೋರಿಸೋ ಸಲುವಾಗಿ ಈ ಘಟನೆಯನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನೋಡೋಣ ಸ್ನೇಹಿತರೆ. ನಮಸ್ಕಾರ. Everybody in the world blind.